ಸ್ನೇಹಿತರೆ, ನೀವು ಫಸ್ಟ್ ಎ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳ್ರಿ ಮತ್ತು ಆರೆಂಜ್ ಕಲರನ್ನು ಪೇಸ್ಟ್ ಮಾಡಿ ಮತ್ತೊಂದು ರೌಂಡ್ ಸರ್ಕಲನ್ನು ಪೇಸ್ಟ್ ಮಾಡಿ. ಸ್ನೇಹಿತರೆ, ನಿಮಗೆ ಇಂಥ ಎಲಿಮೆಂಟ್ಸ್ ಎಲ್ಲಿ ಸಿಗ್ತಾವೆ ಅಂತ ನಾ ಮುಂದೆ ಹೇಳ್ತೀನಿ. ನೀವು ಹಂಗೆ ಒಂದು 4 ರೌಂಡನ್ನು ಪೇಸ್ಟ್ ಮಾಡ್ಕೊಂಡು ಹಂಗೆ ಮಾಡ್ಕೋರಿ. ನಾ ಹೆಂಗೆ ಮಾಡತ್ತೀನಿ ಹಂಗೆ. ಮತ್ತು ಅದನ್ನು ಲೈನ್ ಟೈಪಲ್ಲಿ ಇಡಿ, ಸೀರಿಯಲ್ ಪ್ರಕಾರ, ಅಂದರೆ ಲೈನ್ ಸೀರಿ ಒಂದರ ಮೇಲೆ ಒಂದು. ನಾನು ಒಂದರ ತೆಳಗೆ ಇಟ್ಕೊಳಾಕ್ತೀನಿ. ಹಂಗೆ ನೀವು ಒಂದರ ಮೇಲೆ ಒಂದರ ಇಟ್ಕೋರಿ. ಮತ್ತು ಸ್ನೇಹಿತರೆ, ಒಂದು ಲೈನನ್ನು ನೀವು ಸರ್ಚ್ ಮಾಡಿ, ಅಂದರೆ ಈಗ ಇದು ನಿಮ್ಮ ಕೀಬೋರ್ಡ್ ಒಳಗೆ ಇರುತ್ತೆ. ಹಂಗೆ ಸರ್ಚ್ ಮಾಡಿದ ಕೂಡಲೇ ಸ್ನೇಹಿತರ, ನೀವು ರೌಂಡ್ ಮ್ಯಾಲೆ ಹಂಗೆ ಇಟ್ಬಿಡ್ರಿ ಉದ್ದಂಗೆ. ಮತ್ತೊಂದು ಹಂಗೆ ಸರ್ಚ್ ಮಾಡಿರಿ, ರೌಂಡ್ ತೆಳಗೆ ಒಂದು ಉದ್ದಂಗೆ ಇಟ್ಬಿಡ್ರಿ. ಮತ್ತು ಇಲ್ಲಿ ನೀವು ಒಂದು ಚೌಕಾಕಾರ ನೀವು ಪೇಸ್ಟ್ ಮಾಡ್ಕೊಳ್ರಿ. ಅವು ಎಲ್ಲಿ ಸಿಗ್ತಾವೆ ಮತ್ತು ನಾವು ಹಿಂಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ರೀ. ನೀವು ಪೂರ್ತಿಯಾಗಿ ನೋಡಿರಿ, ವಿಡಿಯೋ ಎಲ್ಲ ತಿಳಿತೈತಿ. ಮತ್ತೊಂದು ವೈಟ್ ಸರ್ಕಲನ್ನು ಪೇಸ್ಟ್ ಮಾಡಿಕೊಡ್ರಿ. ಅದರದ ಕಲರ್ ವೈಟ್ ಅಂದು ಇಟ್ಕೊಂಡು ಬಿಡ್ರಿ. ಮತ್ತು ಅದರ ಬ್ಲ್ಯಾಕ್ ಚೌಕ ಮೇಲೆ ಅದನ್ನು ಮರ್ಜ್ ಮಾಡಿಕೊಡ್ರಿ. ಮತ್ತೊಂದು ರೇಖೆಯನ್ನು ಸರ್ಚ್ ಮಾಡಿ ಅದನ್ನು ಮತ್ತು ಇದು ರೇಖೆಯನ್ನು ಕಾಪಿ ಮಾಡಿರಿ. ಮತ್ತೊಂದು ರೇಖೆಯನ್ನು ಪೇಸ್ಟ್ ಮಾಡಿ ಅದನ್ನು ಅದರ ಮ್ಯಾಲೆ ಇಡ್ರಿ, ಚೌಕದ ಮೇಲೆ. ಮತ್ತೇನು ಮಾಡಿರಿ, ನೀವು ಸರ್ಚ್ ಆಪ್ಷನ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ 6ನೇ ಸರ್ಚ್ ಎ, ಅಂದ್ರೆ ಅದು ಅಡ್ಡ ಇರ್ತೈತಿ, ಅದ್ರ ಮೇಲೆ ನೀವು ಅಂತ ಸರ್ಚ್ ಮಾಡಿರಿ ನೀವು. ಮತ್ತು ನೀವು ಮೇಲೆ ಸರ್ಚ್ ಮಾಡಿದ ಕೂಡಲೇ ಅದರ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಇಟ್ಕೊಳ್ರಿ. ಆನಂತರ ನಾವು ಎಲ್ಲದಕ್ಕೂ ನಾವು ಬ್ಲ್ಯಾಕ್ ಮಾಡೋದೈತಿ. ಅದಕ್ಕೆ ನೀವು ಪೋಸ್ಟ್ನು ಅಂತ ಬರ್ಕೊಳ್ರಿ ಮತ್ತು ಅದರ ತೆಳಗಿಡ್ರಿ. ನೋಡಿರಿ ಸ್ನೇಹಿತರೆ, ಹೆಂಗೆ ಇಟ್ಕೊಂಡೇವು ನಾವೀಗ. ಮತ್ತು ಅದ್ರ ಮೇಲೆ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿರಿ ಮತ್ತು ಅದರ ಕಲರ್ನ ಬ್ಲ್ಯಾಕ್ ಮಾಡಿಬಿಡ್ರಿ ಎಲ್ಲ ಪೂರ್ತಿ. ಅದರದ್ದು ಮಾಡಿರಿ. ನೋಡಿರಿ ಸ್ನೇಹಿತರೆ, ಎಷ್ಟು ಕಡಕ್ ಸಖತ್ತಾಗಿ ಹೆಂಗೆ ಬರತ್ತಿದೆ ಇದರ ಲುಕ್ ಅಂದ್ರೆ. ಮತ್ತು ಸಿ ಅಂತ ಒಂದು ಸರ್ಚ್ ಮಾಡಿರಿ. ಫಸ್ಟ್ ರೌಂಡ್ ಒಳಗೆ ಇಡೋದ್ರಿ ಸಿಯನ್ನು. ಮತ್ತು ಹಂಗೆ ಎಚ್ಚನ್ನು ಸೈಜ್ ಇನ್ಕ್ರೀಸ್ ಮಾಡಿರಿ. ಸೆಕೆಂಡ್ ರೌಂಡ್ ಒಳಗೆ ಇಡೋದ್ರಿ ಇದನ್ನು. ಮತ್ತು ರೀ ಎಲ್ಲ ಹಂಗೆ ಮಾಡಿರಿ. ಈ ಕೆ ಹಿಂಗೆ ಎಲ್ಲ ಇಟ್ಬಿಡ್ರಿ. ನೋಡಿರಿ, ನಾ ಇಟ್ಟಿದ್ದೀನಿ ರೀ. ಈಗ 3ನೇ ಸರ್ಚ್ ಬಾರ್ ಹೋಗ್ರಿ, OUT ಅಂತ ಸರ್ಚ್ ಮಾಡಿರಿ. ಓ ಮಾಡಿದ ಕೂಡಲೇ ಬಾರ್ ಕೊಡ್ರಿ, ಅದು ಉದ್ದಂಗೆ ಬರುತ್ತೆ ರೀ, ಸರ್ಚೇಬಲ್. ಮತ್ತು ಅದರ ಕಲರ್ ಬ್ಲ್ಯಾಕ್ ಮಾಡಿರಿ. ನೀವು ಬ್ಲ್ಯಾಕ್ ಮಾಡಿದ ಕೂಡಲೇ ಕೆನ ರೈಟ್ ಬದಿಗೆ ಇಡ್ರಿ ಇದನ್ನು. ಮತ್ತೊಂದು ಸರ್ಚ್ ಮಾಡಿರಿ, ಸಿನ ಲೆಫ್ಟ್ ಬದಿಗೆ ಇಡ್ರಿ. ನಾ ಇಟ್ಟಿದ್ದೀನಿ ನೋಡಿರಿ ಸ್ನೇಹಿತರೆ. ಮತ್ತು ನಿಮ್ಮ ಆ್ಯಡ್ ಫೋಟೋ ಮಾಡಿಬಿಡ್ರಿ. ನಿಮ್ಮ ಲುಕ್ 1 ನಂಬರ್ ಕಾಣತ್ತೀರಿ ಸ್ನೇಹಿತರೆ. ಈಗ ನಮ್ದು ಇದು ಫಸ್ಟ್ ಸ್ಟೋರಿ ಎಡಿಟಿಂಗ್ ಐಡಿಯಾ ಆಗೈತೆ ರೀ. ಈಗ ಸೆಕೆಂಡ್ ನೋಡೋಣ್ರಿ. ಈಗ ಸೆಕೆಂಡ್ ನಮ್ಮ ಸ್ಟೋರಿ ಐಡಿಯಾ ಫಸ್ಟ್ ರೀ. ನಿಮಗೆ ಎ ಬಾಜುಕ್ಕೆ ಇರ್ತೈತೆ ರೀ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ ಕಲರ್ ಅದರ ಪ್ರೆಸ್ ಮಾಡ್ಬೇಕು ರೀ. ಅದೆಲ್ಲ ಫುಲ್ ಆಗತ್ತೆ ರೀ ಬ್ಲ್ಯಾಕ್ ಕಲರ್. ಮತ್ತು ಈ ಎಲಿಮೆಂಟ್ಸ್ ಎಲ್ಲಿ ಸಿಗ್ತಾವೆ ಅಂದ್ರೆ ರೀ, coolsymbol.com ಒಂದು ವೆಬ್ಸೈಟ್ ಐತೆ ರೀ. ಅಲ್ಲಿ ಇವೆಲ್ಲ ಎಲಿಮೆಂಟ್ಸ್ ಸಿಗ್ತಾವೆ ರೀ. ನಿಮಗೆ ಸಿಗಲಿಲ್ಲ ಅಂದ್ರೆ ನಮಗೆ ಕಾಮೆಂಟ್ ಮಾಡಿರಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ರೀ ಏನಾದರೂ ಮಾಡೋಕೆ ಅದರ ಸೊಲ್ಯೂಷನ್. ನಿಮಗೊಂದು ಸ್ಟಾರ್ ಎಲಿಮೆಂಟ್ ಮತ್ತು ಒಂದು ಚೌಕ್ ಎಲಿಮೆಂಟ್ ಬೇಕಾಗೈತೆ ರೀ. ಅದೆಲ್ಲ ಆದ ಕೂಡಲೇ ಒಂದು ಸರ್ಕಲನ್ನು ಸರ್ಚ್ ಮಾಡಿರಿ, ಅದನ್ನು ಸೈಜ್ ಇನ್ಕ್ರೀಸ್ ಮಾಡಿರಿ. ಮ್ಯಾಲೆ ಒಂದು ಸ್ಟಾರ್ ಕಾಣತ್ತೆ ರೀ ಕೋಣೆಗೆ ರೀ. ಈ ಲೈನನ್ನು ಸೈಜ್ ಇನ್ಕ್ರೀಸ್ ಮಾಡಿ ಅಲ್ಲಿ ನಮಗೆ ಇದಕ್ಕೆ ಟಚ್ ಮಾಡ್ಬೇಕು ರೀ. ಟಚ್ ಆದ ಕೂಡಲೇ ಮತ್ತೊಂದು ಇದರ ಕಾಪಿ ಮಾಡಿಕೊಡ್ರಿ ನೀವು. ಯಾಕಂದ್ರೆ ನಿಮಗೆ ಸುಲಭ ಆಕೈತೆ ರೀ ಸರ್ಚ್ ಮಾಡೋದು ಮುಂದೆ ರೀ. ಅದು ನಂದು ಆಗಲಿಲ್ಲ ರೀ ಸರ್, ನಾ ಮತ್ತೊಮ್ಮೆ ಸರ್ಚ್ ಮಾಡ್ಕೊಳಾಕ್ತೀನಿ ರೀ. ಸೈಜ್ ಇನ್ಕ್ರೀಸ್ ಮಾಡಿದ್ದೀನಿ ರೀ. ಈಗ ನಾ ಇದರದ್ದು ತೆಳ ಸ್ಟಾರ್ ಬದಿ ಮೇಲೆ ಇಡ್ತೀನಿ ರೀ. ನೋಡಿರಿ, ಈಗ ನಾ ಇಷ್ಟು ತೆಳಗೆ ಇಟ್ಕೊಡ್ಲಿ ಸ್ಟಾರ್ ಬದಿ ಮೇಲೆ ರೀ. ಮತ್ತೊಂದು ಸರ್ಚ್ ಮಾಡ್ತೀನಿ ರೀ ಲೈನನ್ನು. ರೈಟ್ ಬದಿಗೆ ಇಡ್ತೀನಿ ರೀ ಮತ್ತೊಂದು ಲೆಫ್ಟ್ ಬದಿಗೆ ಒಂದು ಇಡ್ತೀನಿ ರೀ. ಸ್ನೇಹಿತರೆ, ನಿಮಗೆ ಈ ವಿಡಿಯೋದಿಂದ ಏನಾದ್ರು ಸ್ವಲ್ಪ ಹೆಲ್ಪ್ ಆಗತ್ತೈತೆ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ತನ್ನ ದಿಶಿನ ಹೊಡೆದು ಬಿಡ್ರಿ. ಯಾಕಂದ್ರೆ ನಮ್ಮ ವಿಡಿಯೋ ನಿಮಗೆ ಹಿಂಗೆ ಸಿಗ್ತಿರ್ತಾವೆ ರೀ. ನೋಡಿರಿ, ಈಗ ಎ ಬಾಜುಕ್ಕೆ ಇರ್ತೈತಿ ರೀ. ಟೂಲ್ ಮೇಲೆ ಸೆಲೆಕ್ಟ್ ಮಾಡಿರಿ. ಆಮೇಲೆ 1 2 3 4 4ನೇ ಬ್ರಷ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಕಲರನ್ನು ಹಿಡ್ಕೊಳ್ರಿ. ಮತ್ತು ಹಿಂಗೆ ಮ್ಯಾಗಿನ ರೈಡಕ್ಕೆ 3 ರೀ ಸ್ಟಾರ್, ಮತ್ತು ರೈಟ್ ಲೆಫ್ಟ್ ಲೈನ್ಗೆ ಒಂದೊಂದು ಸ್ಟಾರ್ ರೀ ಇಟ್ಟರಿ. ಮತ್ತು ಸರ್ಚ್ ಬ್ಯಾಲ್ ಮೇಲೆ ಕ್ಲಿಕ್ ಮಾಡಿರಿ, ಹ್ಯಾಪಿ ಅಂತ ಬರ್ಕೊರಿ. ಮತ್ತು 6ನೇ ರೀ ಅಡ್ಡ 3ನೇ ಸರ್ಚ್ ಮೇಲೆ ಹೋಗಿ ಬರ್ತಡೆ ಅಂತ ಬರ್ಕೊರಿ. ನಿಮಗೆ ಏನಾರ ಡೌಟ್ ಇದ್ರೆ ರೀ ಹೋಗಿ ಕಾಮೆಂಟ್ ಮಾಡಿಬಿಡ್ರಿ, ನಾವು ಅದಕ್ಕೆ ಪಕ್ಕಾ ರಿಪ್ಲೈ ಕೊಡ್ತೀವಿ ರೀ. ನಂಗೆ ಅನ್ಸಿದ್ದು ಮತ್ತೆ ನಿಮಗೆ ಕನ್ಫ್ಯೂಸ್ ಆಗತ್ರಿ. ಅದು ಕನ್ಫ್ಯೂಸ್ ಆದರೆ ನಂಗೆ ಹೇಳ್ರಿ, ಕಾಮೆಂಟ್ ಮಾಡಿರಿ, ನಾ ಪಕ್ಕಾ ನಿಮಗೆ ರಿಪ್ಲೈ ಕೊಡ್ತೀನಿ ರೀ. ನಮ್ದು ಈಗ 3ನೇ ಸ್ಟೋರಿ ಐಡಿಯಾ ಬರತೈತೆ ರೀ. ಈಗ ಮತ್ತು ಅದನ್ನು ಈಗ ತಿಳಿಸ್ತೀನಿ ರೀ ನಿಮಗೆ. ಎ ಬಾಜುಗೆ ಐತಿ ರೀ, ಅದನ್ನು ಕ್ಲಿಕ್ ಮಾಡಿರಿ. ಮತ್ತು ಬ್ಲೂ ಕಲರನ್ನು ಪೇಸ್ಟ್ ಮಾಡಿರಿ. ಮತ್ತೊಂದು ಚೌಕಾಕಾರದ ಒಂದು ರೌಂಡ್ ಎಲಿಮೆಂಟ್ ತಗೋರಿ. ಚೌಕದ ಒಂದು ಎಲಿಮೆಂಟ್ ಇವು ನಿಮಗೆ ಸಿಗಲಿಲ್ಲ ಅಂದ್ರೆ ಕಾಮೆಂಟ್ ಮಾಡಿರಿ.
ನಾನು ನಿಮಗೆ ಒಂದು ಕ್ಲಿಕ್ ಒಳಗೆ ಎಲಿಮೆಂಟ್ ಹೆಂಗೆ ತೊಗೊಳ್ಳೋದಂತ ವಿಡಿಯೋ ಮಾಡ್ತೀನಿ, ಇಲ್ಲಿಕರ ನಿಮಗೆ ರಿಪ್ಲೈ ಮಾಡ್ತೀನಿ ರೀ. ನೀವು ಏನಾರ ಡೌಟ್ ಇದ್ರೆ ಪಕ್ಕಾ ಕಾಮೆಂಟ್ ಮಾಡಿರಿ. ಮತ್ತೊಂದು ರೌಂಡ್ ಸರ್ಕಲ್ ತೊಗೊರಿ, ಚೌಕ್ ಸರ್ಕಲನ್ನು ಅದರ ಕಲರ್ ಬ್ಲ್ಯಾಕ್ ಮಾಡ್ಕೊರಿ. ಈಗ ಹ್ಯಾಪಿ ಬರ್ಕೋರಿ. ಹ್ಯಾಪಿ ಬರೋದದ ಎಚ್ ಬಾಜುಕೊಂದು ಸ್ಪೇಸ್ ಕೊಡ್ರಿ, ಎ ಬಾಜುಕೊಂದು ಸ್ಪೇಸ್ ಕೊಡ್ರಿ, ಆ ಗ್ಯಾಪ್ ಆಗುತ್ತೆ ರೀ. ಅದನ್ನಿಟ್ಟು ಮ್ಯಾಲೆ ಇಟ್ಟು ಬಿಡ್ರಿ. ನಂತರ ಒಂದು ಅಗೇನ್ ಸರ್ಚ್ ಮಾಡ್ಕೊರಿ. ಇದನ್ನು ಎಚ್ ಮ್ಯಾಲೆ ಇಟ್ಬಿಡ್ರಿ. ಮತ್ತೊಂದು ರೇಖೆಯನ್ನು ಸರ್ಚ್ ಮಾಡ್ಕೊಳ್ರಿ ಹಂಗೆ. ಮತ್ತು ಇದನ್ನು ವಾಯ್ ಮೇಲೆ ಇಟ್ಬಿಡ್ರಿ. ಹಿಂಗೆ ಉದ್ದ ಮಾಡಿ ವಾಯ್ ಮೇಲೆ ಇಟ್ಬಿಡೋದ್ರಿ. ಒಂದು ಹಾರ್ಟದ ಒಂದು ಎಲಿಮೆಂಟ್ ಸಿಗ್ತೈತೆ ರೀ. ಅಲ್ಲೆಲ್ಲ ತುಂಬಿದಾವೆ ತೊಗೋರಿ ನೀವು ಎಲಿಮೆಂಟ್. ಅಲ್ಲಿ ಹೋದ್ರಿ ಅಂದ್ರೆ ಆತ ನೀವು ಅಲ್ಲೆಲ್ಲ ಡೆಕೋರೇಷನ್ ಎಲಿಮೆಂಟ್ ಎಲ್ಲ ಸಿಗ್ತಾವ್ರಿ. ಖರೆ ನಿಮಗೆ ಇವು ಎಲಿಮೆಂಟಲ್ಲಿ ಸಿಗೋದು ಭಾಳ ಕಷ್ಟ ಆಕೈತೆ ರೀ. ನನ್ನ ಅಂದಾಜಲ್ಲಿ ಕಷ್ಟ ಆದರೆ ಹೇಳ್ರಿ, ನೀವು ಕಾಮೆಂಟ್ ಮಾಡಿರಿ ವಿಡಿಯೋದಾಗ, ನಿಮಗೆ ಪಕ್ಕಾ ರಿಪ್ಲೈ ಕೊಡ್ತೀನಿ. ಮತ್ತು ರೀ ನೀವು 6ನೇದು ಬರ್ತಡೇ ಅಂತ ಸರ್ಚ್ ಮಾಡಿ ತೆಳಗಡ್ರಿ. ನಾನು ನಿಮಗೆ ಒಂದು ಲಿಂಕ್ ಕೊಡ್ತೀನಿ ರೀ. ಆ ಲಿಂಕ್ಲಿ ನೀವು ನಮ್ದು ಬ್ಲಾಗಿಂಗ್ ಲಿಂಕ್ಲಿ ಒಂದು ಕ್ಲಿಕ್ ಒಳಗೆ ಇವೆಲ್ಲ ಎಲಿಮೆಂಟನ್ನು ಡೌನ್ಲೋಡ್ ಮಾಡ್ಕೋತೀರಿ. ನೋಡಿರಿ ಬರ್ತಡೇ ಸರ್ಚ್ ಮಾಡಿಸ್ಕೊಡ್ಲಿ. ಮತ್ತೊಂದು ಹಾರ್ಟದ ಒಂದು ಎಲಿಮೆಂಟ್ ತೊಗೋರಿ. ಆ ಬರ್ತಡೇದ ನಡಕ ಇಡ್ರಿ. ಆ ಡಬ್ಬ ಭಾಳ ತ್ರಾಸ ಕೊಡತೈತೆ ರೀ ನಂಗೆ. ಹಿಂಗಿಟ್ಟು ಬಿಡ್ರಿ ನಡಕ. ಮತ್ತೊಂದು ಈಗ ರೇಖೆ ಸರ್ಚ್ ಮಾಡಿರಿ ನೀವು. ಹಂಗೆ ರೇಖೆ ಸರ್ಚ್ ಮಾಡಿಸ್ಕೊಡ್ಲಿ. ಆ ಹಾರ್ಟ್ ರೈಟ್ ಬದಿಗೆ ಇಟ್ಬಿಡ್ರಿ. ಇದಕ್ಕೆ ಲುಕ್ ನೋಡ್ರಿ. ಈಗ ನೀವು ಬರೀ ಈ ಟೆಂಪ್ಲೇಟ್ದು ಹೆಂಗೆ ಬರ್ತೈತೆ ಅಂತೀರಿ. ಬೇರೆದವ್ರು ನೋಡ್ರಿ ನಿಮಗೆ ಸ್ಟೋರಿ ರಿಯಾಕ್ಷನ್ ರಿಪ್ಲೈ ಕೊಡ್ತಾನೆ ನೋಡ್ರಿ ನಿಮ್ಮ ದೋಸ್ತ್. ಇದು ಸ್ಟೋರಿ ಎಡಿಟಿಂಗ್ ನೀವು ಮಾಡಿರಿ ಅಂದ್ರೆ ನೋಡ್ರಿ ಹೆಂಗೆ ಈಗ ಲುಕ್ ಬರತೈತಿ. ಈಗ ಬರೀ ಆ್ಯಡ್ ಫೋಟೋ ಆಟ ಮಾಡೋದೈತಿ ರೀ. ನೋಡಿ ನಿಮಗೆ ಈಗ ಬರೀ ಅದಕ್ಕೆ ಲುಕ್ ಕೊಡೋದೈತಿ ರೀ. ವೈಟ್ ಲುಕ್ಕ ನೋಡ್ರಿ. ನಿಮಗೆ ತಿಳಿಲಿಲ್ಲ ಅಂದ್ರೆ ಆ ವೈಟ್ ರೌಂಡ್ ಸಿಂಬಾಲ್ ಇತ್ತು, ಅದು ಎಲ್ಲೆಲ್ಲಿ ಕೈ ಇಡತ್ತೀನಿ ನೋಡ್ರಿ, ಅಲ್ಲಿ ಲಕ್ಷ ಕೊಡ್ರಿ. ಮತ್ತು ಈಗ ಬರೀ ಆ್ಯಡ್ ಫೋಟೋ ಇಟ್ಟು ಬಿಡ್ರಿ. ಸ್ನೇಹಿತರೆ ಇದು ವಿಡಿಯೋ ಇಟ್ಟರಿ ಮುಗ್ಯಾಕೆ ಬಂದೈತಿ. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್.